ನಮಸ್ಕಾರ, ಟಿವಿ2ಗೆ ಸ್ವಾಗತ. ರಣವಿಕ್ರಮ ತಡೆ ಅಕ್ರಮ ನೀ ಮಾಡು ಕನ್ನಡವ ಸಕ್ರಮ. ರಣವಿಕ್ರಮ ತಡೆ ಅಕ್ರಮ ನೀ ಮಾಡು ಕನ್ನಡವ ಸಕ್ರಮ. ನಕ್ಷತ್ರಾಣಾಂ ಶರವಿದಶ್ಪತಿಃ ತೌ ದೇವೇಭ್ಯಃ ನಮಃ ಪಾರ್ವತಿ ಪದಯೇ ಹರ ಹರ ಮಹಾ. ಈ ಕಡೆ ಸೀನಣ್ಣ ಹಿಂಗೆ ನಕ್ಷತ್ರಾಣಾಂ ಶರವಿದಶ್ಪತಿಃ ತೌ ದೇವೇಭ್ಯಃ ಕೃಣುತೋ ದೀರ್ಘಮಾಯುಃ. ಕ್ಷತ್ರಸ್ಯ ರಾಜಾ ವರುಣೋಧಿರಾಜಃ ಈ ಕಡೆ ರವೀಣ ಈ ಕಡೆ ತೌ ದೇವೇಭ್ಯಃ ಕೃಣುತೋ ದೀರ್ಘ. ಮಂಜಣ್ಣ ಈ ಕಡೆ ಈ ಕಡೆ ಈ ಕಡೆ ಹಾಗಾಗಿ ಇದನ್ನ ನಮ್ಮ ಸಾಹೇಬರು ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಇವತ್ತು ಸ್ಟೇಷನ್ಗೆ ಒಂದು ಜಾಗದ ವ್ಯವಸ್ಥೆ ಮಾಡಿದ್ದಾರೆ. ಯಾಕೆಂದ್ರೆ ಸ್ಟೇಷನ್ಗೆ ಜಾಗನೂ ಇರಲಿಲ್ಲ, ಬಿಲ್ಡಿಂಗು ಇರಲಿಲ್ಲ. ಹಾಗಾಗಿ ಇಲ್ಲ ಬೃಹತ್ ಕಾರದ ಸ್ಟೇಷನ್ ಬರೋದಕ್ಕೆ ನಮ್ಮ ಸಾಹೇಬರು ಬಹಳ ಶ್ರಮ ಹಾಕಿ ಇದು ಮಾಡಿದ್ದಾರೆ. ಹಾಗಾಗಿ ಇವತ್ತೊಂದು ಗುದ್ಲಿ ಪೂಜೆ ನೆರವೇರಿಸಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮ ಜ್ಞಾನಪಳ್ಳಿ ಅರಕೇರಿ ವಾರ್ಡ್ ಎಲ್ಲರ ಪರವಾಗಿ ಹಾಗೂ ನಮ್ಮ ಉಳಿಮಾವು ಸ್ಟೇಷನ್ ಸಿಬ್ಬಂದಿ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ಸುಮಾರು 25 ಕೋಟಿ ರೂಪಾಯಿ ಪ್ರಾಪರ್ಟಿ ಇವತ್ತು ಸ್ಟೇಷನ್ ಆಗ್ತಾ ಇರೋದು ನಮ್ಮೆಲ್ಲರಿಗೂ ಹೆಮ್ಮೆ. ಹಾಗಾಗಿ ಒಂದೆರಡು ಮಾತಾಡಬೇಕು. ವರ್ಷಾಚರಣೆಯ ಸಿಬ್ಬಂದಿ ವರ್ಗಗಳಿಗೆ ಮತ್ತು ಆಗಮಿಸಿರುವ ಎಲ್ಲ ನಾಗರಿಕರಿಗೂ ಇವತ್ತು ಒಂದು ವಿಶೇಷವಾದ ದಿನ. ಇವತ್ತು ಈ ಠಾಣೆಯ ಗುದ್ದಲು ಪೂಜೆಗೆ ಆಗಮಿಸಿರುವಂತ ನಮ್ಮ ಜನಪ್ರಿಯ ಶಾಸಕರಾದಂತ ಸತೀಶ್ ರೆಡ್ಡಿ ಸರ್ ಅವರೇ, ನಮ್ಮ DCP ಸರ್ ಅವರೇ, AC ಸರ್ ಅವರೇ, ಠಾಣೆಯ ಇನ್ಸ್ಪೆಕ್ಟರ್ ಅವರೇ, ಮತ್ತೆ ಎಲ್ಲ ಸಿಬ್ಬಂದಿ ವರ್ಗದವರೇ, ಇವತ್ತು ತಮಗೆಲ್ಲ ಬಂದಿರೋ ಹಾಗೆ ಈ ಒಂದು ಸ್ಥಳ ನಾವೇನ್ ನಿಂತಿದ್ದೀವಿ, ಈ ಸ್ಥಳ ಸುಮಾರು ವರ್ಷಗಳಿಂದ ಯಾರೋ ಒಂದು ಕೈ ವರ್ಷದಲ್ಲಿತ್ತು. ಅವರು ಈ ಸ್ಥಳನ ಕಬಳಿಸ್ಕೊಬೇಕಂತ ಹೇಳಿ ಸುಮಾರು 30 ಕೋಟಿ ರೂಪಾಯಿನಷ್ಟು ಬೆಳೆ ಬಾಳುವಂತ ಈ ಸ್ಥಳವನ್ನ ಅವರು ಇವತ್ತು ಇದನ್ನೆಲ್ಲ ಅಕ್ವೈಷನ್ ಮಾಡ್ಕೊಂಡು ಇದರಲ್ಲಿ ಅವ್ರು ಕಾಂಪೌಂಡ್ ಹಾಕೊಂಡು ಈ ಬಿಡದೀಗ ಬಹಳ ಜನಗಳಿಗೆ ಬೆದರಿಗೆ ಹಾಕೊಂಡು ಬೆದರ್ಸ್ಕೊಂಡೇ ಬಂದಿದ್ರು ಅವರು 30 ವರ್ಷದಿಂದ. ಅದೇ ಏನು ಅದು ನಡೀಲಿಲ್ಲ. ಇವತ್ತೆಲ್ಲ ನಮ್ಮ ಸರ್ಕಾರ ಸೊತ್ತು ಯಾವತ್ತು ಸರ್ಕಾರಕ್ಕೆ ಸೇರ್ಬೇಕಂತ ಯಾವತ್ತು ನೋಡಿದ್ದು ಸತ್ಯ. ಪೊಲೀಸ್ ಸ್ಟೇಷನ್ ಆಗ್ತಾ ಇದೆ. ಪೊಲೀಸ್ ಇಲಾಖೆ ಅಂತ ಹೇಳಿದ್ರೆ
ತುಂಬಾ ಗೌರವ. ನಮ್ಮ ಅಶೋಕ್ ಅವರು ಹೋಮ್ ಮಿನಿಸ್ಟರ್ ಆದಾಗಿಂದ ನಮ್ಗೆ ಕರೆದು ಹೇಳ್ತಾ ಇದ್ರು, ನೋಡಪ್ಪ ಪೊಲೀಸ್ ಅವ್ರ ಹತ್ರ ಮಾತ್ರ ಕಾಫಿ ಕೂಡ ಕುಡಿಬೇಡ್ರಪ್ಪ ನೀವು, ತುಂಬಾ ಕೆಟ್ಟ ಹೆಸರು. ಆಮೇಲೆ ನಿನಗೆ ಕಾಫಿ ಕೊಡ್ಸಿ, ಅವರು ಒಂದೆರಡು ಕಾಫಿ ಕುಡಿದ್ರೆ ಮುಗಿದೋಯ್ತು ಜನಗಳ ಕೆಲಸ ಅಂತ. ಅದರಿಂದ ತುಂಬಾ ಜನ ಆಫೀಸರ್ಸ್ ಇದಾರೆ ಇಲ್ಲೆಲ್ಲ, ಪಾಪ ಯಾವತ್ತೂ ನನ್ ಕಾಫಿ ಗಿಫಿ ಕೊಡ್ಸಿಲ್ಲ, ಅಂದ್ರೆ ಬೇರೆ ಕಾಫಿ ಕೊಡ್ಸಿಲ್ಲ. ಆ ರೀತಿ ಪ್ರಾಮಾಣಿಕತೆಯನ್ನ ನಾವು ಕೂಡ ನಡ್ಸ್ಕೊಂಡೇ ಬಂದಿದ್ದೇವೆ. ಅದರಿಂದ ತುಂಬಾ ಆಫೀಸರ್ಸ್ ಎಲ್ಲೇ ಇದ್ರು ಕೂಡ ಗೌರವನ್ನ ಕೊಡುವಂತ ಕೆಲಸ ಮಾಡ್ತಾರೆ. 20 ವರ್ಷದಲ್ಲಿ ಯಾವುದೇ ಒಂದು ರೇಪ್ ಪ್ರಕರಣ, ಮರ್ಡರ್ ಮಾಡುವಂತದಕ್ಕಾಗ್ಲಿ ಆ ತರದ್ದು ಯಾವುದಕ್ಕೂ ಕೂಡ ನಾನು ಯಾರಿಗೂ ಕರೆ ಮಾಡಿ ಸಹಾಯ ಮಾಡಿ ಅಂತ ನಾನು ಯಾವತ್ತೂ ಕೇಳಿಲ್ಲ. ಯಾಕಂದ್ರೆ ಅದು ರೇಪ್, ಮರ್ಡರ್, ಆಫ್ ಮರ್ಡರ್ ಈ ತರದ್ದೆಲ್ಲ ಪೊಲೀಸ್ ಇಲಾಖೆನೇ ಹ್ಯಾಂಡಲ್ ಮಾಡೋದು, ಅವರೇ ಸರಿಯಾದಂತ ತೀರ್ಪುಗಾರ. ಆದ್ರಿಂದ ಯಾವ್ದೋ ಸಣ್ಣ ಪುಟ್ಟ ಪ್ರಕರಣಗಳು ಅವ್ರಿಗೇನಾದ್ರೂ ಒಂದು ಸಣ್ಣದ ಗಲಾಟೆ ಆದಾಗ ಹೇಳ್ಬೋದು, ಸರ್ ಸರಿ ಮಾಡಿ ಹೇಳಿ ಅಂತ. ಬೇರೆ ಅಂತ ಪ್ರಕರಣಗಳಲ್ಲಿ 20 ವರ್ಷದಲ್ಲಿ ನಾವು ಅದನ್ನ ಕಾಪಾಡ್ಕೊಂಡು ಬರುವಂತ ಕೆಲಸ ನಾವು ಮಾಡಿದ್ದೇವೆ. ಇಲ್ಲಿ ಅಧಿಕಾರಿಗಳು ಅಷ್ಟೇ ತುಂಬಾ ಜನ ಪೊಲೀಸಲ್ಲಿ ಇರೋದೇ ಹಾಗೆ. ಒಳ್ಳೆಯವ್ರಿಗೆ ನಾನು ಅಶೋಕ್ ಕುಮಾರ್ ಅವ್ರನ್ನ ಜ್ಞಾಪಕ ಮಾಡ್ಕೋತೀನಿ. ಅವರು ಸಾರ್ವಜನಿಕರು, BB ಅಶೋಕ್ ಕುಮಾರ್ ಸಾರ್ವಜನಿಕರು ಹೋದಾಗ ಎಷ್ಟು ಗೌರವ ಕೊಡ್ತಾ ಇದ್ರು. ಅದೇ ಒಬ್ಬ ಅಪರಾಧಿ ಅಂದ್ರೆ ಅವನಿಗೆ ಏನ್ ಟ್ರೀಟ್ಮೆಂಟ್ ಮಾಡ್ಬೇಕು ಮಾಡ್ತಾ ಇದ್ರು. ಅದರಿಂದ ಸ್ವಲ್ಪ ಕನ್ನಡಿಗರು ಬಂದಾಗ ಸ್ವಲ್ಪ ಗೌರವ ಕೊಡಿ, ನಮ್ಮ ಹಳ್ಳಿಯವರು, ಲೋಕಲ್ ಅವ್ರು ಬಂದಾಗ. ಯಾಕಂದ್ರೆ ಅಪರಾಧ ಪ್ರಕರಣಗಳಲ್ಲಿ ಅವ್ರು ಬಂದಾಗ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋ ರೀತಿ ಮಾಡ. ಯಾಕಂದ್ರೆ ಬೇರೆಯವರು ಸ್ವಿಗ್ಗಿ, ಝೊಮ್ಯಾಟೊ, ಬೇರೆ ಬೇರೆ ಗಾಂಜಾ ಕೇಸಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಸ್ವಲ್ಪ ಅದ್ರ ಕಡೆ ಅವ್ರಿಗೆ ಹೆಚ್ಚು ಗಮನ ಕೊಡಿ. ಹೊರಗಡೆಯಿಂದ ಬಂದಿರೋರು ಕಾನೂನು ಗೊತ್ತಿರಲ್ಲ, ಪೊಲೀಸ್ ಬಗ್ಗೆ ಗೊತ್ತಿರಲ್ಲ, ಭಾಷೆ ಬಗ್ಗೆ ಗೊತ್ತಿರಲ್ಲ, ಜನಗಳ ಬಗ್ಗೆ ಕೂಡ ಗೊತ್ತಿರಲ್ಲ. ನಮ್ಮ ಸಂಸ್ಕೃತಿನೇ ವಿಭಿನ್ನ, ಎಲ್ಲರನ್ನ ಅಕ್ಸೆಪ್ಟ್ ಮಾಡುವಂತ ಕೆಲಸ ನಾವು ಮಾಡ್ತೀವಿ. ಆದ್ರೆ ಅವ್ರಿಗೆ ಅಕ್ಸೆಪ್ಟೆನ್ಸ್ ಇರಲ್ಲ. ಆಗ್ಬೇಕು, ಇದಕ್ಕೆ ಬೇಕಾದಂತ ಎಲ್ಲ ಸವಲತ್ತನ್ನ ಮತ್ತೆ ಇದಕ್ಕೆ ಬೇಕಾದಂತ ಒಂದು ಕಟ್ಟಡಕ್ಕೆ ಬೇಕಾದಂತ ಎಲ್ಲವನ್ನ ಕೊಡೋಕೆ ನಾವು ಸಿದ್ಧ ಇದ್ದೇವೆ. ಇದಕ್ಕೆ ಇದೇ ಸಮುದಾಯ BBMP ಭವನ ಕಟ್ಟಬೇಕು ಅಂತ 1.5 ಕೋಟಿ ಹಿಂದೆ ಸ್ಯಾಂಕ್ಷನ್ ಆಗಿದೆ. ಅದನ್ನ ಕನ್ವರ್ಟ್ ಮಾಡೋದಕ್ಕೂ ಕೂಡ ನಾನು ನಮ್ಮ ಭಾಗದ ಜನಪ್ರಿಯ ಶಾಸಕರು, ಕರ್ನಾಟಕ ರಾಜ್ಯದ ಮಾಜಿ ಚೀಫ್ ವಿಪ್ ಈ ಸತೀಶ್ ಅವರು ಇವತ್ತು ಬಂದು ಅವರ ಅಮೃತ ಹಸ್ತದಿಂದ ಇವತ್ತು ಹುಳಿಮಾವು ಪೊಲೀಸ್ ಸ್ಟೇಷನ್ಗೆ ಒಂದು ತಾತ್ಕಾಲಿಕವಾದಂತಹ ಒಂದು ದಾನಿಗಳ ಸಹಾಯದಿಂದ ಕರ್ನಾಟಕ ಸರ್ಕಾರ 70 ಲಕ್ಷಗೆ 2 ಕಂಪನಿಗಳಿಂದ ಶ್ರೀನಿವಾಸ ರೆಡ್ಡಿ ಅವರು ಮತ್ತೆ ಇನ್ನೊಬ್ಬರ ಸಂಘಟನೆಗಳಿಂದ ಆಂಬಿಯಂಟ್ ಕಂಪನಿಯವರು ಮುಂದೆ ಬಂದಿದ್ರು. ಅದು ಹಿಂದಿನ ಪೊಲೀಸ್ ಸ್ಟೇಷನ್ ಫುಟ್ಪಾತ್ ಅಲ್ಲಿತ್ತು. ಅದನ್ನ ಮನಗಂಡು ನಮ್ಮ ಪೊಲೀಸ್ ಕಮಿಷನರ್ ಸಾಹೇಬರಾದಂತಹ ಶ್ರೀಮಂತ್ ಕುಮಾರ್ ಸಿಂಗ್ ಸಾಹೇಬರು ಮತ್ತೆ ನಮ್ಮ ರಮೇಶ್ ಮಾನತ್ ಅವರು ಇಮಿಡಿಯೇಟ್ಲಿ ಫೈಲ್ ಮೂವ್ ಮಾಡಿ ಅಂತ ಹೇಳಿದ್ರು. ಸೊ ಸರ್ಕಾರ ನಮ್ಗೆ ಅನುಮತಿ ಕೊಟ್ಟಿದೆ. ಈ ಜಾಗವನ್ನ ಹಿಂದಿನ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಅವರು ಮತ್ತೆ ಅವರೆಲ್ಲ ಇಲ್ಲಿರುವಂತಹ ಎಲ್ಲ ಸಂಘಟನೆಗಳು ತುಂಬಾ ಹೋರಾಟ ಮಾಡಿ ಇದ್ದಂತಹ ನಮ್ಮ ನಾಯಕರ ಒಂದು ಸಪೋರ್ಟ್ ಇಲ್ಲ. ಅದರಲ್ಲಿ ವಿಶೇಷವಾಗಿ ನಮ್ಮ MLA ಶ್ರೀ ಸತೀಶ್ ರೆಡ್ಡಿ ಅವರು ಮತ್ತೆ ಹಿಂದೆ ಇನ್ಸ್ಪೆಕ್ಟರ್ ಆಗಿದ್ದ ಸಂದೀಪ್ ಇವರೆಲ್ಲರೂ ಕಾರಣಭೂತರಾಗಿದ್ದಾರೆ. ಇಷ್ಟೆಲ್ಲ ಹೋರಾಟ ಮಾಡಿದ್ದಕ್ಕೆ ಇವತ್ತು ಸರ್ಕಾರಿ ಜಾಗ ನಮಗೆ ಸಿಕ್ಕಿದೆ. ಇಂಥ ಲೊಕೇಶನ್ ಅಲ್ಲಿ ಈ ಭಾಗದ ಜನರಿಗೆ ಅಪರಾಧ ಮುಕ್ತ ಮಾಡೋದಕ್ಕೆ ನಮ್ಮ ಸಿಬ್ಬಂದಿಗೆ ಸುಸಜ್ಜಿತವಾದ ಬಿಲ್ಡಿಂಗ್ ಬರುತ್ತೆ. ನಾವು ಆಕ್ಚುಲಿ DCP ಆಫೀಸ್ ಒಂದು ಪ್ರಪೋಸ್ ಮಾಡಿದ್ರು, ಲ್ಯಾಂಡ್ ಇಲ್ಲ ಅಂತ ಹೇಳಿ. ಬಟ್ ನಾನು ಹೇಳಿದ್ರೆ ಸ್ಟೇಷನ್ ಇಲ್ಲಿ ಆಗ್ಬೇಕು, ಅದನ್ನ ಬಟ್ ವಾಪಸ್ ಕೊಟ್ಟು ಕನ್ವರ್ಟ್ ಮಾಡಿಸ್ತೀವಿ. ಈಗ MLA ಸಾಹೇಬರು ತುಂಬಾ ಖುಷಿಯಿಂದ ಅನೌನ್ಸ್ ಮಾಡಿದ್ದಾರೆ. ಈ ಹಿಂದೆ ಏನು BBMP ಸ್ಯಾಂಕ್ಷನ್ 1.5 ಕೋಟಿ ಸಹ ಪೊಲೀಸ್ ಸ್ಟೇಷನ್ಗೆ ಕನ್ವರ್ಟ್ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಅವ್ರಿಗೆ ಪೊಲೀಸ್ ಇಲಾಖೆ ಮೇಲೆ ಒಂದು ಕಾಳಜಿ ಅಥವಾ ಪಬ್ಲಿಕ್ ಸರ್ವಿಸ್ ಬಗ್ಗೆ ಅವ್ರಿಗಿರುವಂತಹ ಒಂದು ಕಾಳಜಿ ಬಗ್ಗೆ ಎರಡನೇ ಮಾತಿಲ್ಲ. ನಾವೆಲ್ಲ ಸುಮಾರು ವರ್ಷಗಳಿಂದ ನಮ್ಮ ಉಳಿಮಾವು ಭಾಗದಲ್ಲಿ ಸ್ಟೇಷನ್ಗೆ ಒಂದು ಜಾಗ ಅನ್ನೋದಿರಲಿಲ್ಲ, ಒಂದು ಸ್ವಂತ ಬಿಲ್ಡಿಂಗ್ ಅನ್ನೋದಿರ್ಲಿಲ್ಲ. ಹಾಗಾಗಿ ಇವತ್ತು ಸರ್ಕಾರಿ ಗುಂತೋಕು ಅಂತೇಳಿ ಏನಿತ್ತು, ಇದು ದೊಡ್ಡ ವ್ಯಕ್ತಿಗಳ ಒಂದು ಇದಕ್ಕೆ ಹೋಗ್ತಾ ಇತ್ತು. ಬೋಗಸ್ ಡಾಕ್ಯುಮೆಂಟ್ ಎಲ್ಲ ಮಾಡಿ 2-3 ಸರಿ ಬಿಲ್ಡಿಂಗ್ ಎಲ್ಲ ಕಟ್ಟಿದ್ರು. ಹಾಗಾಗಿ ಅದನ್ನೆಲ್ಲಾನು ನಾವು ನಮ್ಮ ಶಾಸಕರ ಗಮನಕ್ಕೆ ತಂದು, ನಮ್ಮ ಕಾರ್ಪೊರೇಟರ್ ಆದಂತ ಅವ್ರ ಗಮನಕ್ಕೆ ತಂದು ಎಲ್ಲ ಡೆಮೊಲೇಷನ್ ಮಾಡಿ ಇವತ್ತು ಒಂದು ಶಾಶ್ವತವಾದ ಒಂದು ಉಳಿಮಾವು ಸ್ಟೇಷನ್ ಅನ್ನ ಇಲ್ಲಿ ಆಗ್ಬೇಕು ಅಂತೇಳಿ ಸುಮಾರು 30 ಕೋಟಿ ರೂಪಾಯಿ ಆಸ್ತಿಯನ್ನ ಇವತ್ತು ನಮ್ಮ ನೆಚ್ಚಿನ ಶಾಸಕರು ಹಾಗೂ ಅವರು ಮನ್ಸಿಗೆ ಬಂದಾಗ ಏನ್ ಬೇಕೋ ಮಾಡ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ. ಅವರು ಸತತ ಪ್ರಯತ್ನ ಪಟ್ಟು ಇವತ್ತು ಸರ್ಕಾರಿ ಜಾಗವನ್ನ ಉಳಿಸೋದ್ರ ಜೊತೆಗೆ ಸ್ಟೇಷನ್ಗೆ ಶಾಶ್ವತವಾದ ಸುಮಾರು 50-60 ಕೋಟಿ ವೆಚ್ಚದ ಬಿಲ್ಡಿಂಗು
ಸುಸಜ್ಜಿತವಾದ ಪೊಲೀಸ್ ಸ್ಟೇಷನ್ ಅನ್ನ ಕಟ್ಟಿಕೊಡಿಸೋದಕ್ಕೆ ಇವತ್ತು ಗುದ್ಲಿ ಪೂಜೆ ನೆರವೇರಿಸಿದ್ದಾರೆ. ನಾವು ನಮ್ಮ ಅರ್ಕೆರೆ ವಾರ್ಡ್ನ ಎಲ್ಲ ನಾಗರಿಕರ ಪರವಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಎಷ್ಟು ಫ್ಲೋರ್ ಸರ್? ಸುಮಾರು 3 ಫ್ಲೋರ್ ಇರುತ್ತೆ. ಪಾರ್ಕಿಂಗು ಇದೆಲ್ಲ ಸೇರಿ ಸುಮಾರು 50-60 ಕೋಟಿ ರೂಪಾಯಿ ಬಿಲ್ಡಿಂಗ್ ಆಗುತ್ತೆ. ಹಾಗಾಗಿ ಎಲ್ಲರ ಸಹಕಾರದಿಂದ ಒಳ್ಳೆ ಬಿಲ್ಡಿಂಗ್ ಆಗಿ ಒಳ್ಳೆ ಉತ್ತಮ ಸೇವೆ ಸಲ್ಲಿಸೋದಕ್ಕೆ ಅನುಕೂಲ ಆಗಲಿ ಅಂತ ನಮ್ಮ ಶಾಸಕರು ಮಾಡಿದ್ದಾರೆ. ಎಷ್ಟು ದಿವಸದಲ್ಲಿ ಆಗ್ಬೋದು ಸರ್? ಈಗ ಎಸ್ಟಿಮೇಟ್ ಪ್ರಕಾರ 1 ವರ್ಷ ಆಗ್ಬೋದು. 1 ವರ್ಷದ ಒಳಗಡೆ ಅವರೇ ಮತ್ತೆ ಇನಾಗ್ರೇಷನ್ ಮಾಡೋ ದಿಕ್ಕಿನಲ್ಲಿ ಪ್ರಯತ್ನ ಆಗ್ತಾ ಇದೆ. ಸಾಹೇಬ್ರು ಹೇಳಿದ್ರು 1 8ರಿಂದ 10 ತಿಂಗಳ ಒಳಗಡೆ ಮುಗಿಸಿ ಅಂತ ಹೇಳಿದ್ದಾರೆ. ಆ ದಿಕ್ಕಿನಲ್ಲಿ ಇವತ್ತು ಏನು ಕೆಲಸ ಆಗಬೇಕು ಅದ್ರ ಬಗ್ಗೆ ಎಲ್ಲ ಗಮನ ಕೊಡೋದಕ್ಕೆ ಹೇಳಿದ್ದಾರೆ.